ಹೆಲೋ ಫ್ರೆಂಡ್ಸ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಹಾಯ್ ಫ್ರೆಂಡ್ಸ್, ನಮಸ್ತೆ. ಮಸಾಲೆ ದೋಸೆ ಅಂದರೆ ಎಲ್ರಿಗೂ ಇಷ್ಟ ಅಲ್ವಾ? ಇವತ್ತು ನಾವು ಪರ್ಫೆಕ್ಟ್ ಮಸಾಲೆ ದೋಸೆಗೆ ಯಾವ ರೀತಿ ಹಿಟ್ಟು ರೆಡಿ ಮಾಡ್ಕೊಳ್ಳೋದು, ಅದಕ್ಕೆ ಬೇಕಾಗಿರುವಂತಹ ಕೆಂಪು ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ, ಈ ಮೂರನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಇಲ್ಲಿ ನೋಡ್ಬೋದು ನೀವು ಮಸಾಲೆ ದೋಸೆ ಯಾವ ರೀತಿ ಕ್ರಿಸ್ಪಿಯಾಗಿ ಅಂದರೆ ಗರಿ ಗರಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೇ ಥರ ನೀವಿವತ್ತು ಮಸಾಲೆ ದೋಸೆ ಮಾಡೋದನ್ನು ನೋಡ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಮೊದಲಿಗೆ ಈ ಲೋಟ ತೋರಿಸ್ತಾ ಇದ್ದೀನಲ್ವ, ಇದು 200 ml ಲೋಟ. ಇದರಲ್ಲಿ 4 ಲೋಟ ಅಕ್ಕಿಯನ್ನು ಈ ಪಾತ್ರೆಗೆ ಹಾಕಿಟ್ಕೊಂಡಿದ್ದೇನೆ. ಅಕ್ಕಿ ನೀವು ಯಾವಾಗಲೂ ಯಾವ ಅಕ್ಕಿಯನ್ನು ತಿಂಡಿಗೆ ಬಳಸ್ತೀರಿ ಅದನ್ನೇ ಹಾಕ್ಕೊಳ್ಳಿ. ಇಲ್ಲಾಂದರೆ ಇಡ್ಲಿ ರೈಸ್ ಅಂತ ಸಿಗುತ್ತೆ, ದೋಸೆ ಅಕ್ಕಿ ಅಂತ ಸಿಗುತ್ತೆ. ಇದನ್ನು ನೀರು ಹಾಕಿ ಸುಮಾರು 2-3 ಸರ್ತಿ ಚೆನ್ನಾಗಿ ತೊಳಿಬೇಕು. ಈಗ ಈ ಪಾತ್ರೆಗೆ ನಾವು ಯಾವ ಲೋಟದಲ್ಲಿ ಅಕ್ಕಿ ಹಾಕಿದ್ದೀವಿ ಅದೇ ಲೋಟದಲ್ಲಿ 1 ಗ್ಲಾಸ್ನಷ್ಟು ಉದ್ದಿನಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಟೀ ಸ್ಪೂನಷ್ಟು ಮೆಂತ್ಯ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಕೂಡ ನೀರನ್ನು ಹಾಕಿ 2-3 ಸರ್ತಿ ಚೆನ್ನಾಗಿ ತೊಳಿಬೇಕಾಗುತ್ತೆ. ಅಕ್ಕಿ ಮತ್ತು ಉದ್ದಿನಬೇಳೆಯನ್ನು ಎರಡನ್ನೂ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದೆರಡಕ್ಕೂ ಸ್ವಲ್ಪ ಜಾಸ್ತಿನೇ ನೀರನ್ನು ಹಾಕಿ ನೆನೆಯಲಿಕ್ಕೆ ಬಿಡಬೇಕು. ಇದು ನೆನೆಯೋದಕ್ಕೆ ಕಡಿಮೆ ಅಂದರೆ 6 ಗಂಟೆ, ಇಲ್ಲಾಂದರೆ ನೀವು ಬೆಳಿಗ್ಗೆ ಹಾಕಿಟ್ರೆ ಸಂಜೆಗೆ ರುಬ್ಬೋದಾದರೆ ಆ ರೀತಿ ಕೂಡ ಮಾಡ್ಕೊಳ್ಬೋದು. ಅಕ್ಕಿ ಮತ್ತು ಉದ್ದಿನಬೇಳೆ ಎರಡು ಕೂಡ ಚೆನ್ನಾಗಿ ನೆಂದಿದೆ. ನೀರನ್ನೆಲ್ಲ ಬಸಿದಿದ್ದೀನಿ. ಈಗ ರುಬ್ಬುವಾಗ ಮೊದಲಿಗೆ ನಾವು ಉದ್ದಿನಬೇಳೆಯನ್ನು ರುಬ್ಕೊಳ್ಬೇಕು. ಮೊದಲಿಗೆ ಉದ್ದಿನಬೇಳೆಯನ್ನು ಹಾಕ್ತಾ ಇದ್ದೀನಿ. ಉದ್ದಿನಬೇಳೆ ಚೆನ್ನಾಗಿ ಗ್ರೈಂಡ್ ಆಗಬೇಕಾದ್ರೆ ನೀರು ಒಮ್ಮೆಲೆ ಹಾಕಬಾರ್ದು, ಸ್ವಲ್ಪನೇ ಮಧ್ಯ ಮಧ್ಯ ನೀರು ಹಾಕ್ತಾ ರುಬ್ತಾ ಹೋಗಬೇಕು. ಮತ್ತು ನಿಮ್ಮ ಹತ್ರ ಗ್ರೈಂಡರ್ ಇದೆ, ಮಿಕ್ಸಿ ಇದೆ ಅಂತ ಇದ್ದರೆ ಮಿಕ್ಸಿಯಲ್ಲಿ ರುಬ್ಬೋ ಬದಲು ಇಡ್ಲಿ ದೋಸೆಗೆ ಯಾವಾಗಲೂ ಗ್ರೈಂಡರ್ನಲ್ಲೇ ರುಬ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಅಥವಾ ಕಲ್ಲಿದೆ ಮತ್ತು ಮಿಕ್ಸಿ ಇದೆ ಅಂತಿದ್ದರೆ ಹೆಚ್ಚಾಗಿ ಮಿಕ್ಸಿಯಲ್ಲೇ ರುಬ್ತಾರೆ. ಅದರ ಬದಲು ಕಲ್ಲಲ್ಲಿ ಉದ್ದಿನಬೇಳೆಯನ್ನು ರುಬ್ಬಿ ನೋಡಿ, ತುಂಬ ಚೆನ್ನಾಗಿ ಆಗುತ್ತೆ, ಪ್ರಮಾಣ ಕೂಡ ಜಾಸ್ತಿ ಆಗುತ್ತೆ. ಈಗ ನೋಡಿ, ಇದು ಚೆನ್ನಾಗಿ ರುಬ್ಬಿ ಆಗಿದೆ, ನೈಸ್ ಪೇಸ್ಟ್ ಆಗಿದೆ. ಈ ರೀತಿ ಆಗಬೇಕು. ನೀವು ನೋಡ್ಬೋದು ಇಲ್ಲಿ ಉದ್ದಿನಬೇಳೆ ಎಷ್ಟಿತ್ತು, ಈಗ ಅದರ ಒಂದು ಪ್ರಮಾಣ ಎಷ್ಟಾಗಿದೆ ಅಂತ. ಈಗ ರುಬ್ಬಿ ಒಂದು ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ. ಆಮೇಲೆ ಅಕ್ಕಿಯನ್ನು ಕೂಡ ಸೇರಿಸ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಮಿಕ್ಸಿಯಲ್ಲಿ ರುಬ್ಬೋದಕ್ಕಿಂತ ನಮಗೆ 2 ಪಟ್ಟು ಜಾಸ್ತಿ ಹಿಟ್ಟು ಸಿಗುತ್ತೆ ಕಲ್ಲಲ್ಲಿ ರುಬ್ಬುವಾಗ ಅಥವಾ ಗ್ರೈಂಡರ್ನಲ್ಲಿ ರುಬ್ಬುವಾಗ. ಅಕ್ಕಿ ಕೂಡ ರುಬ್ಬಿ ಆಗಿದೆ. ಇದನ್ನೀಗ ತೆಗೆದು ನಾನು ಉದ್ದಿನ ಹಿಟ್ಟಿನ ಜೊತೆ ಸೇರಿಸ್ಕೊಳ್ತೀನಿ. ಮತ್ತು ಎರಡು ಕೂಡ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಈ ರೀತಿ ಒಂದು 5 ನಿಮಿಷನಾದರೂ ಮಾಡ್ಕೊಳ್ಬೇಕು. ಆವಾಗ ಹಿಟ್ಟು ಕೂಡ ಚೆನ್ನಾಗಿ ಹೊದಗಿ ಬರುತ್ತೆ. ಈ ರೀತಿ ಮಾಡ್ಕೊಂಡ್ಮೇಲೆ ಮುಚ್ಚಳ ಮುಚ್ಚಿ ರಾತ್ರಿ ಇಡೀ ಇದನ್ನು ಹೊದಗಿ ಬರಲಿಕ್ಕೆ ಬಿಡಬೇಕು, ಅಥವಾ 10ರಿಂದ 12 ಗಂಟೆ ತನಕ ಬಿಡಬೇಕು. ಈಗ ನಾವು ಮಸಾಲೆ ದೋಸೆಗೆ ಬೇಕಾಗುವ ಆಲೂಗಡ್ಡೆ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. 4 ಆಲೂಗಡ್ಡೆನ ಈ ರೀತಿ ಅರ್ಧಕ್ಕೆ ಕಟ್ ಮಾಡಿ ಕುಕ್ಕರ್ನಲ್ಲಿ ನೀರು ಹಾಕಿ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು 3 ವಿಷಲ್ ಬರುವಂತೆ ಬೇಯಿಸ್ಕೊಂಡಿದ್ದೀನಿ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ಕೈಯಲ್ಲೇ ಪುಡಿ ಮಾಡಿ ಇಟ್ಕೊಳ್ಬೇಕು. ಈ ರೀತಿ ಎಲ್ಲ ಮಾಡ್ಕೊಂಡಿದ್ದೀನಿ ನೋಡಿ. ಆಮೇಲೆ ಒಂದು ಬಾಣಲೆಗೆ ಸುಮಾರು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸ್ವಲ್ಪ ಚಟಪಟ ಅಂತ ಆಗುವಾಗ 1 ಟೀ ಸ್ಪೂನಷ್ಟು ಜೀರಿಗೆ ಬೇಗ ಕಪ್ಪಾಗೋದು, ಜಾಸ್ತಿ ಹೊತ್ತು ಬಿಡಬಾರ್ದು. 2 ಹಸಿಮೆಣಸಿನ್ಕಾಯಿಯನ್ನು ಸಣ್ಣಗೆ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವು, 2 ದೊಡ್ಡ ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಇದರ ಜೊತೆಗೆ ಅರ್ಧ ಟೀ ಸ್ಪೂನಷ್ಟು ಹಿಂಗಿನ ಪೌಡರ್ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿಯನ್ನೀಗ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಒಂಥರ ಕನ್ನಡಿ ರೀತಿ ಬರುತ್ತೆ ನೋಡಿ, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ, ತುಂಬ ಜಾಸ್ತಿ ಕಲರ್ ಬರೋದೇನು ಬೇಡ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಈಗಲೇ ಸೇರಿಸ್ಕೊಳ್ಬೇಕು, ಯಾಕೆಂದರೆ ನಾವು ಆಲೂಗಡ್ಡೆ ಬೇಯಿಸುವಾಗ ಅದಕ್ಕೆ ಉಪ್ಪು ಹಾಕಿದ್ದೀವಿ. ಈಗ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ಸುಮಾರು 2ರಿಂದ 3 ನಿಮಿಷ ಫ್ರೈ ಮಾಡಿದರೆ ಸಾಕಾಗುತ್ತೆ. ಈಗ ನೋಡಿ ಕಲರ್ ಚೇಂಜ್ ಆಗಿದೆ.
ಈಗ ಇದು ಆಗ್ತಾ ಬಂದಿದೆ, ರೆಡಿಯಾಗಿದೆ. ಇಷ್ಟ ಆದರೆ ಸಾಕು. ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಒಮ್ಮೆ ಮಿಕ್ಸ್ ಮಾಡಿಕೊಂಡು ಸುಮಾರು ಒಂದು 2 ಟೇಬಲ್ ಸ್ಪೂನಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಇಲ್ಲಾಂದರೆ ಆಲೂಗಡ್ಡೆ ಸೇರಿಸ್ಕೊಳ್ಳುವಾಗ ತುಂಬ ಡ್ರೈ ಆಗುತ್ತೆ. ಈಗ ಇಲ್ಲಿ ಆಲೂಗಡ್ಡೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಮಸಾಲೆ ಕೂಡ ಚೆನ್ನಾಗಿ ಇದಕ್ಕೆ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಚೂರು ನೀರು ಕೂಡ ಇದಕ್ಕೆ ಬೇಕಾದರೆ ನೀವು ಸೇರಿಸ್ಕೊಳ್ಬೋದು. ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ವಾಪಸ್ ಇಲ್ಲಿ ನೀರು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಒಂದು 5 ನಿಮಿಷ ಲೋ ಫ್ಲೇಮ್ನಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಪಲ್ಯ ಮಾಡುವಾಗ ಹೈ ಫ್ಲೇಮ್ನಲ್ಲಿ ಇಡಬೇಡಿ. ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡಿಬಿಟ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಆಮೇಲೆ ಪಲ್ಯ ರೆಡಿ ಆಗುತ್ತೆ ಇದು. ಈಗ ಮಸಾಲೆ ದೋಸೆಗೆ ರುಚಿಯಾದ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು. ಇನ್ನು ಮಸಾಲೆ ದೋಸೆಗೆ ಬೇಕಾಗುವಂತಹ ಕೆಂಪು ಚಟ್ನಿ ಬೇಕಲ್ವಾ, ಅದು ಹೇಗೆ ಮಾಡೋದು ಅಂತ ನೋಡೋಣ. ನಾನು ಸ್ವಲ್ಪ ಡಿಫ್ರೆಂಟಾಗಿ ಈ ಕೆಂಪು ಚಟ್ನಿಯನ್ನು ಮಾಡಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಮೊದಲಿಗೆ ಮಿಕ್ಸಿ ಜಾರಿಗೆ 1/4 ಟೀ ಸ್ಪೂನ್ನಷ್ಟು ಧನಿಯಾ ಹಾಕ್ಕೊಳ್ತಾ ಇದ್ದೀನಿ, 1/4 ಟೀ ಸ್ಪೂನ್ ಜೀರಿಗೆ, ಸಣ್ಣ ತುಂಡು ಈರುಳ್ಳಿ, ಸುಮಾರು 10 ಎಸಳಿನಷ್ಟು ಬೆಳ್ಳುಳ್ಳಿ, 2 ಟೀ ಸ್ಪೂನಷ್ಟು ಹುರಿಗಡಲೆ, 3 ಎಸಳಿನಷ್ಟು ಕೊತ್ತಂಬರಿ ಸೊಪ್ಪು, ಇದರಲ್ಲಿ 10 ಬ್ಯಾಡಗಿ ಮೆಣಸು ಮತ್ತು ಒಂದು ಸಣ್ಣ ತುಂಡು ಹುಣಸೆಹಣ್ಣು, 1 ಬೀಜದಷ್ಟು ಹುಣಸೆಹಣ್ಣನ್ನು ನಾನು ಬಿಸಿ ನೀರಿನಲ್ಲಿ ಹಾಕಿಟ್ಟಿದ್ದೀನಿ. ಇದೆರಡನ್ನು ಇದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ನೀರು. ಚೆನ್ನಾಗಿ ಇದನ್ನು ರುಬ್ಕೊಳ್ಳಿ. ಅಂದರೆ ತುಂಬ ನುಣ್ಣಗೇನು ಬೇಡ, ಸ್ವಲ್ಪ ತರಿ ಇದ್ದರೆ ಪರವಾಗಿಲ್ಲ. ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ನಾನು. ಈಗ ಮಸಾಲೆ ದೋಸೆಗೆ ಬೇಕಾಗುವ ಚಟ್ನಿ ಕೂಡ ರೆಡಿಯಾಗಿದೆ. ಬನ್ನಿ ನಾವು ದೋಸೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ದೋಸೆ ಹಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಉಬ್ಬಿ ಬಂದಿದೆ ಹಿಟ್ಟು. ಇದು ನಾನು ರಾತ್ರಿ ಇಟ್ಟದ್ದು, ಮಾರನೇ ದಿನ ಬೆಳಿಗ್ಗೆ ಮಾಡ್ತಾ ಇರೋದು. ಈಗ ದೋಸೆ ಮಾಡಲಿಕ್ಕೆ ಬೇಕಾಗುವಷ್ಟು ಹಿಟ್ಟನ್ನು ಒಂದು ಬೇರೆ ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಡ್ಬೇಕು. ಉಪ್ಪು ಎಲ್ಲ ಕಡೆಗೆ ಹೊಂದ್ಕೋಬೇಕಲ್ವ, ಅದಕ್ಕೆ. ತವ ಕೂಡ ಒಲೆ ಮೇಲೆ ಇಟ್ಟು ಚೆನ್ನಾಗಿ ಬಿಸಿಯಾಗಿದೆ. ಸ್ವಲ್ಪ ಮೇಲೆ ಎಣ್ಣೆ ಹಚ್ತಾ ಇದ್ದೀನಿ. ನಂತರ 1 ಸೌಟು ಹಿಟ್ಟನ್ನು ಈ ರೀತಿ ಹಾಕಿ ಚೆನ್ನಾಗಿ ದೋಸೆ ಸ್ಪ್ರೆಡ್ ಮಾಡಿಕೊಳ್ಬೇಕು. ತುಂಬ ತೆಳುವಾಗಿ ಬರುತ್ತೆ ದೋಸೆ. ಚೆನ್ನಾಗಿ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಎಣ್ಣೆ ಕೂಡ ಚೆನ್ನಾಗಿ ಹಾಕಬೇಕು. ಎಣ್ಣೆ ಅಥವಾ ತುಪ್ಪ ನಿಮಗೆ ಯಾವುದು ಬೇಕು ಅದನ್ನು ಹಾಕ್ಕೊಳ್ಳಿ. ಆಗ ಚೆನ್ನಾಗಿ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಬರುತ್ತೆ. ದೋಸೆ ಸ್ವಲ್ಪ ಬೆಂದ ಮೇಲೆ ಈ ಕೆಂಪು ಚಟ್ನಿಯನ್ನು ಮೇಲಕ್ಕೆ ಹಾಕ್ಕೋಬೇಕು. ಈ ರೀತಿ ಇದು ನಿಮಗೆ ಬೇಕಾದಾಗೆ ಹಾಕೋಬೋದು. ಎಲ್ಲ ಕಡೆಗೆ ಬೇಕು ಅಂದರೆ ಎಲ್ಲ ಕಡೆಗೆ ಸ್ಪ್ರೆಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಹಾಕೋಬೋದು. ಆಮೇಲೆ ಈ ರೀತಿ ಸೌಟಿಂದ ನಾವು ಈ ಥರ ಮಾಡೋದ್ರಿಂದ ದೋಸೆ ತುಂಬ ಗರಿಗರಿಯಾಗಿ ಬರುತ್ತೆ. ಈಗ ಚೆನ್ನಾಗಿದು ದೋಸೆ ಒಂದು ಕಲರ್ ಬಂದು ಆಮೇಲೆ ಕ್ರಿಸ್ಪಿಯಾಗಿ ಬರುತ್ತಲ್ವ, ಕೊನೆಗೆ ಈ ಒಂದು ಪಲ್ಯವನ್ನು ಇಟ್ಟು ಫೋಲ್ಡ್ ಮಾಡಿದರೆ ಮಸಾಲೆ ದೋಸೆ ರೆಡಿ ಆಗುತ್ತೆ. ಚೆನ್ನಾಗಿ ಗರಿ ಆದಮೇಲೆ ಪಲ್ಯವನ್ನು ಇಡಿ, ಆಗ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ ಯಾವ ರೀತಿ ಮಸಾಲೆ ದೋಸೆ ಬಂದಿದೆ ಅಂತ. ನಿಮಗೆ ಇನ್ನೊಂದು ದೋಸೆ ಮಾಡಿ ನಾನು ತೋರಿಸ್ತೀನಿ. ಫ್ರೆಂಡ್ಸ್, ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಚಾನಲ್ನಲ್ಲಿ ಹಲವಾರು ಬ್ರೇಕ್ಫಾಸ್ಟ್ ರೆಸಿಪಿಗಳು ಇದೆ. ಹಾಗೆಯೇ ಬೇರೆ ಬೇರೆ ರೆಸಿಪಿಗಳು ಕೂಡ ಇದೆ. ಅದನ್ನು ಒಂದು ಸರ್ತಿ ನೀವು ಚೆಕ್ ಮಾಡಿ ನಿಮಗೆ ಯಾವ ರೆಸಿಪಿಗಳು ಬೇಕು ಆ ರೆಸಿಪಿಯನ್ನು ನೀವು ನೋಡಿ ಮನೆಯಲ್ಲಿ ಟ್ರೈ ಮಾಡ್ಬೋದು. ಹಾಗೆಯೇ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾವ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅದನ್ನು ನೀವು ಸೇವ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಬೇಕಾದಾಗ ತಕ್ಷಣ ನೋಡಿಕೊಂಡು ಮಾಡ್ಕೊಳ್ಬೋದು. ಇನ್ನೊಂದು ದೋಸೆ ಕೂಡ ಎಷ್ಟು ಚೆನ್ನಾಗಿ ಗರಿಗರಿಯಾಗಿ ಬಂದಿದೆ, ನೀವು ಇಲ್ಲಿ ನೋಡ್ಬೋದು. ನಾನಿವತ್ತು ಹೇಳಿರುವಂಥ ಪ್ರಮಾಣದಲ್ಲಿ ಸುಮಾರು 10 ಜನರಿಗಾಗುವಷ್ಟು ದೋಸೆ ಇದರಲ್ಲಿ ಆಗುತ್ತೆ. ನೀವೊಂದು 4 ಜನ ಇದ್ದೀರಿ ಅಂದರೆ 4 ಲೋಟ ಅಕ್ಕಿ ಹಾಕಬೇಕಂತಿಲ್ಲ. 2 ಲೋಟ ಅಕ್ಕಿ ಮತ್ತು ಅರ್ಧ ಲೋಟದಷ್ಟು ಉದ್ದಿನಬೇಳೆಯನ್ನು ಹಾಕಿದರೆ, ಸ್ವಲ್ಪ ಮೆಂತ್ಯ ಹಾಕಿದರೆ ಕರೆಕ್ಟ್ ಆಗುತ್ತೆ ನಿಮಗೆ. ಈಗ ದೋಸೆ ಯಾವ ರೀತಿ ಗರಿಗರಿಯಾಗಿ ಬಂದಿದೆ ಅಂತ ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ನೋಡಿದ್ರಲ್ಲ, ನಾವು ಮನೆಯಲ್ಲೇ ಎಷ್ಟು ಸುಲಭವಾಗಿ ಈ ಮಸಾಲೆ ದೋಸೆಯನ್ನು ಮಾಡ್ಕೊಳ್ಬೋದು ಅಂತ. ಖಂಡಿತ ನೀವು ಕೂಡ ಇದೇ ಥರ ಮನೆಯಲ್ಲಿ ಮಾಡಿ. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು.